ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಬೆಳಗಿನ ವ್ಲಾಗ್ನ ಶುರು ಮಾಡಿದೆ. ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಇವಾಗ ಪೂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಅವರ ಕಮೆಂಟ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ಇವತ್ತು ಸೋಮವಾರ, ಮನೆ ದೇವ್ರ ವಾರ ಆಗಿರೋದ್ರಿಂದ ನಾನು ಕಂಪ್ಲೀಟಾಗಿ ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು, ಫೋಟೋ ಎಲ್ಲ ಒರೆಸ್ಕೊಂಡು, ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡುವಂಥದ್ದು. ವಾರಕ್ಕೊಮ್ಮೆ ನಾನು ದೇವ್ರ ಪೂಜೆ ಸಾಮಾನು ಬೆಳ್ಕೊಳ್ತೀನಿ. ಏನಾದರೂ ಹಬ್ಬ, ಹುಣ್ಣಿಮೆ, ಸಂಕಷ್ಟಿ, ಪೂಜೆ ಈ ಥರ ಏನಾದ್ರು ಬಂದರೆ ಅವತ್ತಿನ ದಿನವೂ ಬೆಳ್ಕೊತೀನಿ. ಅದನ್ನು ಬಿಟ್ಟು ನಾರ್ಮಲ್ ಡೇಸಲ್ಲಿ ನಾನು ಮಂಡೇ ಮಾತ್ರನೇ ಎಲ್ಲ ನೀಟಾಗಿ ಬೆಳ್ಕೊಂಬಿಡ್ತೀನಿ. ಒಂದೊಂದು ಸರಿ ಸಂಡೇ ಈವ್ನಿಂಗ್ ಕೂಡ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಎಲ್ಲಾದರೂ ಹೋಗಬೇಕು ಈ ಥರ ಏನಾದರೂ ಇದ್ದಾಗ ಹಿಂದಿನ ದಿನವೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದಲ್ವ. ಬೆಳಗ್ಗೆ ಹರಿಬರಿ ಆಗೋಲ್ಲ. ನನಗೆ ಸ್ವಲ್ಪ ನಿಧಾನಕ್ಕೆ ಪೂಜೆ ಮಾಡಬೇಕು. ತುಂಬ ಅರ್ಜೆಂಟಲ್ಲಿ ಪೂಜೆ ಮಾಡಿದ್ರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಇನ್ನು ಪೂಜೆ ಆದಮೇಲೆ ನನಗೆ ಒಂದು 10 ನಿಮಿಷನಾದ್ರು ನಾನು ದೇವ್ರ ಮುಂದೆ ಕೂತಿರಬೇಕು. ಅರ್ಜೆಂಟಲ್ಲಿ ಪೂಜೆ ಮಾಡಿ ಹೋಗೋದಕ್ಕಾಗಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಪ್ರತಿ ಸರ್ತಿ ಅನಿಲ್ ಫಸ್ಟು ಹೋಗ್ಬಿಡಲಿ ಆಫೀಸ್ಗೆ, ಅದಾದಮೇಲೆ ಪೂಜೆ ಮಾಡ್ತೀನಿ. ಇಲ್ಲ ಬೆಳಗ್ಗೆ ಬೇಗ ಅವರು ಹೋಗೋಕೆ ಇನ್ನೂ 1 ಅವರ್ ಇದೆ ಅನ್ನೋ ಟೈಮ್ಗೆ ಆ ಥರ ಪೂಜೆ ಮಾಡ್ಕೊಳ್ತೀನಿ. ನನಗೆ ಅರ್ಜೆಂಟಲ್ಲಿ ಪೂಜೆ ಮಾಡಿದ್ರೆ ಅಷ್ಟು ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದಿಲ್ಲ. ಇನ್ನು ಸೋಮವಾರ ಆಗಿರೋದ್ರಿಂದ ಇವತ್ತು ಎಲ್ಲ ನೀಟಾಗಿ ಗೋಡೆ ಎಲ್ಲ ಕೂಡ ಒರೆಸ್ಕೊಂಡಿದ್ದೀನಿ. ಕರ್ಪೂರ ಎಲ್ಲ ಹಚ್ಚಿರ್ತೀವಲ್ವ, ಸ್ವಲ್ಪ ಕಪ್ಪಾಗಿರುತ್ತೆ. ತುಂಬ ಜಾಸ್ತಿ ದಿನ ಬಿಟ್ಟರೆ ಏನಾಗುತ್ತೆ, ಜಾಸ್ತಿ ಕೆಲಸ ಆದಂಗೆ ಅನಿಸುತ್ತೆ. ಸೊ ಹಾಗಾಗಿ ವಾರಕ್ಕೆ ಒಂದು ಸರಿ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಗೋಡೆ ಎಲ್ಲ. ಗೋಡೆ ಬಾಗಿಲು ಎಲ್ಲ ದೇವ್ರ ಮನೆದು. ವಾರಕ್ಕೆ 10 ದಿವಸಕ್ಕೆ ಒಂದೊಂದು ಸರಿ ಅಕಸ್ಮಾತ್ ಏನಾರು ಆಗಿಲ್ಲ ಈ ವಾರ ಅಂತ ಅಂದರೆ ವೀಕ್ ಮಧ್ಯದಲ್ಲಿ ಯಾವಾಗಾದರೂ ಕ್ಲೀನ್ ಮಾಡ್ಕೊಳ್ತೀನಿ. ಬುಧವಾರ ಅಥವಾ ಗುರುವಾರ ಈ ಥರ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತೀನಿ. ಇವತ್ತು ಸ್ವಲ್ಪ ಕಟ್ಟಿರೋ ಹೂವು ತೊಗೊಂಡು ಬಂದಿದೆ, ಸೇವಂತಿಗೆ ಹೂವು. ಕಟ್ಟಿರೋದಿತ್ತು ಅಲ್ಲಿ, ನೋಡಿದೆ, ಇಷ್ಟ ಆಯಿತು, ಸರಿ ಆಯಿತು, ಕಟ್ಟಿರೋದೇ ತೊಗೊಂಡು ಬರೋಣ ಅಂಥೇಳಿ ಕಟ್ಟಿರೋ ಹೂವು, ಸ್ವಲ್ಪ ಬಿಳಿ ಹೂವು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೇಲೂ ಕೂಡ ಬಿಳಿ ದಾಸವಾಳ ಬಿಟ್ಟಿತ್ತು, ಅದನ್ನು ಕಳ್ಸೋಕ್ಕಿಟ್ಟಿದ್ದೀನಿ. ಕಿಚನ್ ವೇಸ್ಟಿಂದ ಒಂದಷ್ಟು ಗೊಬ್ಬರ ಮಾಡಿದ್ದೀನಿ. ಕಿಚನ್ ವೇಸ್ಟು ಜೊತೆಗೆ ಈ ಪೂಜೆ ಹೂವು ಎಲ್ಲ ಇರುತ್ತಲ್ಲ, ಅದರಿಂದ ಕೂಡ ಒಂದಷ್ಟು ಗೊಬ್ಬರ ಎಲ್ಲ ಮಾಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ. ಚೆನ್ನಾಗಾಗಿದೆ ಆ್ಯಕ್ಚುಲಿ. ಗೊಬ್ಬರ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪನೂ ಹುಳ ಆಗಿಲ್ಲ ಗೊತ್ತಾ. ಹಾಗೆಯೇ ಸ್ಮೆಲ್ ಕೂಡ ಇಲ್ಲ. ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾಯಿದೆ. ನಮ್ಮ ಚಿನ್ನಿ ಅದೇ ಹೇಳ್ತಾಯಿದ್ಲು, ಏನು ಮಮ್ಮಿ ನೀನು ಕಸ ಎಲ್ಲ ಹಾಕಿದ್ರೂ ಇದು ಇಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಅಂತೇಳಿ. ಅಷ್ಟು ಚೆನ್ನಾಗಿ ಬಂದಿದೆ ಗೊಬ್ಬರ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ಒಂದು ಬ್ಲೂ ಕಲರ್ ಡ್ರೆಸ್ದು ಲಿಂಕ್ನ ಕೇಳ್ತಾ ಇದ್ರಿ. ನಾನು ಆ್ಯಕ್ಚುಲಿ ಆವಾಗ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಲ್ಲ ನಾವು, ಕುಕ್ಕೆ ಸುಬ್ರಹ್ಮಣ್ಯಗೆ, ಆವಾಗ ಹಾಕ್ಕೊಂಡಿದ್ದಾಗ ತುಂಬ ಜನ ಕೇಳ್ತಾಯಿದ್ರಿ. ಅದಾದಮೇಲೆ ನಾನು ಒಂದಷ್ಟು ದಿನ ಬ್ಲಾಗ್ ಮಾಡಲಿಲ್ಲ, ಹಾಗೆ ಸ್ಟಾಪ್ ಆಯಿತು. ಸೊ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಈ ಒಂದು ಡ್ರೆಸ್ನ ಲಿಂಕ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಬೇಕನ್ನೋರು ಖಂಡಿತ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡಿದ್ದೀನಿ ನಾನು. ಡ್ರೆಸ್ ಒಂಚೂರು ಕಲರ್ ಹೋಗಿಲ್ಲ. ಹಾಗೆಯೇ ಅದೇ ರೀತಿ ಇದೆ. ಐರನ್ ಕೂಡ ಬೇಡ, ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ನೀವೇನಾದರೂ ಬೈ ಮಾಡಬೇಕು ಅಂತ ಇದ್ದರೆ ಬೈ ಮಾಡ್ಬೋದು. ಲುಕ್ ಕೂಡ ಅಷ್ಟೇ ಚೆನ್ನಾಗಿದೆ. ದುಪ್ಪಟ ಕೂಡ ಚೆನ್ನಾಗಿದೆ. ಪ್ಯಾಂಟು ಮತ್ತು ಡ್ರೆಸ್ಸು, ವೇಲು ಎಲ್ಲ ಚೆನ್ನಾಗಿದೆ. ವರ್ಕ್ ಕೂಡ ಅಷ್ಟೇ, ಒಂದು ಸ್ವಲ್ಪ ಏನೂ ಆಗಿಲ್ಲ. ಅದರಲ್ಲಿರೋ ವರ್ಕು ವಾಷಿಂಗ್ ಮಿಷಿನ್ಗೆ ಹಾಕಿರೋದು ನಾನು ಬಟ್ಟೆನ. ಫಸ್ಟ್ ಟೈಮ್ ಮಾತ್ರ ಹ್ಯಾಂಡ್ ವಾಶ್ ಮಾಡಿದ್ದೆ. ಅದಾದಾಗಿಂದನೂ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಆದರೂ ಕೂಡ ಸ್ವಲ್ಪನೂ ಸುಕ್ಕಿಲ್ಲದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ನಾನ ಆಗಿ ಪೂಜೆ ಎಲ್ಲ ಆದಮೇಲೆ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಇವಳಾಗಲೇ ಟಿ ವಿಯಲ್ಲಿ ಏನೋ ಹಾಕ್ಕೊಂಡು ಕುತ್ಕೊಂಡಿದ್ದಾಳೆ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಬಿಟ್ಟಿದ್ದಾಳೆ. ಚೇರ್ ಇಲ್ಲೇ ಇದೆ, ಚೇರ್ ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಕೂತ್ಬಿಟ್ಟಿದ್ದಾಳೆ. ಪೂಜೆ ಎಲ್ಲ ಮುಗಿಸಿ ಸಾಕು, ತಿನ್ನು ಸುಮ್ಮನೆ. ಲೈಟಾಗಿ ಚಿತ್ರಾನ್ನ ಮಾಡಿದ್ದೆ ಇವತ್ತು ಲೈಟಾಗಿ ಚಿತ್ರಾನ್ನ ಮಾಡಿದ್ದೆ. ನಿನ್ನೆ ಎಲ್ಲ ನಾನ್ ವೆಜ್ ತಿಂದಿದ್ರಲ್ಲ, ಸ್ವಲ್ಪ ಲೈಟಾಗಿರಲಿ ಅಂತ.
ಬೆಳಗ್ಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ, ಮತ್ತು ಬಿಸಿಲು ಸ್ಟಾರ್ಟ್ ಆಗೋಯ್ತು ತುಂಬ ಜಾಸ್ತಿ. ಅದಕ್ಕೆ ಸ್ವಲ್ಪ ಬಿಸಿಲೆಲ್ಲ ಇಳಿಸ್ಕೊಂಡು ನಿಧಾನಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಇವಾಗ ನಮ್ಮವ್ರ ಮನೆಗೆ ಹೋಗಿ ಅಲ್ಲಿಂದ ಆಚೆ ಹೋಗ್ತೀವಿ. ನಿನ್ಗೆ ಏನಕ್ಕೆ ಸುಮ್ಮನಿರೋ, ನಿನಗೆ ಹೇಳಲ್ಲ ನಾನು. ಆಯ್ತು ಸುಮ್ಮನೆ ಇವಾಗ. ಚಿನ್ನಿ ಕೂಡ ರೆಡಿ ಆಗಿದ್ದಾಳೆ. ಈ ಡ್ರೆಸ್ದು ಲಿಂಕ್ ಬೇಕಂದರೆ ಕೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಈ ಡ್ರೆಸ್ದು ಲಿಂಕ್ ಬೇಕಂದರೆ ಕೇಳಿ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆ ಬನ್ನಿ ಹೋಗೋಣ. ಕ್ಯಾಪಿನ ಲಿಂಕ್ ಬೇಕಂದ್ರೆ ಕ್ಯಾಪ್ ಅವ್ನಿಗೆ ಕ್ಯಾಂಪಲ್ಲಿ ಕೊಟ್ಟರೆ, ನಿಮ್ಮ ಕ್ಯಾಂಪಲ್ಲಿ ಎಲ್ಲರಿಗೂ ಕೊಡ್ತಾರಾ ಫ್ರೀಯಾಗಿ? ಹೇಳು. ಹೇಳ್ತೀನಿ, ಕೋಚಿಂಗಲ್ಲಿ ಕೊಡ್ತಾರಾ ಅಂತ ಹೇಳಿದ್ರೆ ಬರ್ತಾರೆ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ, ಕೊಡಿ ಅಂತ ಹೇಳ. ಕೊಡ್ತಾರಾ ನಿಮ್ಮ ಸರ್? ಕೊಡಿಸ್ತೀಯಾ? RCB ಕ್ಯಾಪ್ ನಡಿ ಸುಮ್ಮನೆ. ಬೇರೆ ಟೀಮ್ ಕ್ಯಾಪ್ ಕೊಡೋದ? ಬರೀ RCB ಅಷ್ಟೇ? ಬರೀ ಇಲ್ಲ, ಬೇರೆ ಟೀಮ್ ಕ್ಯಾಪ್ ಕೊಡೋಲ್ಲ, RCB ಮಾತ್ರ. ಇಲ್ಲ, ಅಫ್ಕೋರ್ಸ್ RCB. ಸರಿ, ಓಕೆ ಹೊರಡ್ತಿದ್ದೀವಿ. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಏನದು ಏನದು? ನನ್ನ ಉಡುಪು ನಿನ್ನದು ಹೇಳಪ್ಪ. ಕಲ್ಲು ಸಕ್ಕರೆ ಬಾದಾಮಿ ಹೇಳ್ತಾನೆ ಕಣ ಅವನು. ಹೇಳಿ ಸುಮ್ಮನಿರೋ, ಚೆನ್ನಾಗಿ ಹೇಳ್ತಾನಂತೆ. ಮದರ್ಸ್ ಡೇಗೆ ಏನಾದ್ರು ಕೊಡ್ಸೋಣ ನಮ್ಮಮ್ಮಗೆ. ನಮ್ಮಮ್ಮ ಅವತ್ತಿಂದ ಬ್ಯಾಗ್ ಬೇಕು ಅಂತ ಇದ್ರು, ಹಾಗೆ ಚಪ್ಪಲಿ ತೊಗೋಬೇಕು ಅಂತ ಇದ್ರು. ಹಂಗೆ ಫೋನಲ್ಲಿ ಮಾತಾಡಿದಾಗ ಏನೆಲ್ಲ ಡಿಮ್ಯಾಂಡ್ಸ್ ಮಾಡ್ತಾ ಇದ್ರಲ್ಲ, ಅದೆಲ್ಲ ಕೊಡ್ಸೋಣ ಇವತ್ತಿಂದ ನಾವು ಒಂದು ಸ್ಪೆಷಲ್ ಆಗಿ ಅಂತ ಹೇಳಿ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನಮ್ಮವ್ರ ಮನೆಗೆ. ಹಾಗೆ ಇಲ್ಲೇ ಊಟ ಮಾಡಿಕೊಂಡು ಇವಾಗ ಮಧ್ಯಾಹ್ನ ಮೇಲೆ ಹೊರಡೋಣ ಅಂಥೇಳಿ. ಅಂದರೆ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ನಿಧಾನಕ್ಕೆ ಹೊರಡೋಣ ಅಂತ. ನಮ್ಮ ಪಾರ್ಥಂಗೊಂದು, ನನಗೊಂದು, ಕೃಷ್ಣಂಗೊಂದು. ಸ್ವೀಟ್ ಇದೆಯಾ? ರಸ್ಪುರಿನ ಅಪ್ಪಾಜಿ? ರಸ್ಪುರಿನ ನಿನ್ನ ತೋರಿಸ್ಬೇಕಾ? ಸ್ವೀಟ್ ಇದೆಯಾ? ಹಾಂ, ನಿನ್ನ ತೋರಿಸ್ತಾ ಇದ್ದೀನಿ ನೋಡು. ಹಾಯ್ ಹೇಳು, ಹಾಯ್ ಅನ್ನು. ಎಷ್ಟು ಚೆನ್ನಾಗಿ ಕಲ್ತಿದ್ಯಾ. ಕಲ್ಲು ಸಕ್ಕರೆ ಬಾದಾಮಿ. ಹೌದಾ? ಚಚ್ಚಿ ಚಚ್ಚಿ ತಿಂತೀಯಾ? ಆಮೇಲೆ ಆಮೇಲೆ ಹೇಳಪ್ಪ. ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು. ತೋರ್ಸಪ್ಪ, ಆ್ಯಕ್ಟಿಂಗ್ ಮಾಡಿ ತೋರ್ಸಪ್ಪ. ಚಚ್ಚಿ ಚಚ್ಚಿ ಹೆಂಗೆ ತಿಂತೀಯಾ? ತೋರ್ಸಪ್ಪ, ಚಚ್ಚಿ ಚಚ್ಚಿ ತಿನ್ನೋದು ಹೆಂಗೆ? ನಂಗೂ ನಂಗೂ ಹುಳಿ ಇದೆಯಾ? ಸ್ವೀಟ್ ಇದೆಯಾ? ನಾರ್ಮಲ್ಲ. ಅದು ಬೇಡ, ಅದು ಬೇಡ, ನಾನೇ ಮಾಡಿರೋದು. ಮಾಡು, ತಿನ್ನು, ಚೆನ್ನಾಗಿದೆ. ಹಣ್ಣೆಲ್ಲ ತಿನ್ನಲ್ವೇನೋ ಅವನು. ತಗೋ. ನೀನಲ್ಲಿ ಕಮ್ಮಿ ತಿಂತೀಯ ಅದನ್ನ. ಇನ್ನು ಈ ಒಂದು ಪುಟಾಣಿ ಪಾಪು ಬಟ್ಟೆ ಯಾವುದು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಗೆಸ್ ಮಾಡ್ತಾಯಿರಿ ಯಾರಿಗೆ ಏನು ಅಂತ ಹೇಳಿ. ಲಾಸ್ಟ್ ವ್ಲಾಗ್ನ ಕಂಪ್ಲೀಟಾಗಿ ನೋಡಿರೋರಿಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಸ್ಕಿಪ್ ಮಾಡ್ಬಿಟ್ಟು ನೋಡಿರ್ತೀರೋ ಅವ್ರಿಗೆ ಗೊತ್ತಾಗಿರೋದಿಲ್ಲ. ಯಾರಿಗೆ ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಕಮ್ಮಿಂಗ್ ವ್ಲಾಗಲ್ಲಿ. ಈ ವಿಷಯ ಇಲ್ಲಿವರೆಗೂ ಹೇಳೇ ಇಲ್ಲ ನಾನು. ನನ್ನ ವಿಷಯ ಅಂದ್ಬಿಟ್ರೆ ನಾನು ಪಟ್ ಅಂತ ಹೇಳ್ಬಿಡ್ತೀನಿ. ಸೊ ಹಾಗಾಗಿ ಹೇಳೋಕ್ಕಾಗಿಲ್ಲ. ಯಾರು ಏನು ಅಂತ ಹೇಳಿ ಗೆಸ್ ಮಾಡ್ತಾಯಿರಿ. ಕಮ್ಮಿಂಗ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕ್ಯೂಟಾಗಿರೋ ಹೆಣ್ಮಗು ಬಟ್ಟೆ ನೋಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಗಂಡು ಮಕ್ಕಳಿಗೆ ಸ್ವಲ್ಪ ಆಪ್ಷನ್ ಕಮ್ಮಿ, ಹೆಣ್ಮಕ್ಳಿಗಾದರೆ ಎಷ್ಟು ಕ್ಯೂಟಾಗಿರುತ್ತೆ ಬಟ್ಟೆಗಳು, ನೋಡಿದ್ರೇ ಒಂಥರ ಖುಷಿ ಆಗುತ್ತೆ. ಎದ್ದೊಳ್ಬೇಕು ನೀನು ಚಿನ್ನಿ, ಎದ್ದು ಒತ್ತಬೇಕು, ಕುತ್ಕೊಂಡು ಒತ್ತಕ್ಕೆ ಬರಲ್ಲ ಅದು. ಹಂಗೆ ಇಷ್ಟೇ ಅಂದಲ್ಲ ಹೊತ್ತು. ಇಷ್ಟೇ ಇಷ್ಟೇ ಹೊತ್ತು. ಅಷ್ಟೇ ಅಷ್ಟೇ
ಒತ್ಬೇಡ ಇರು ಇವಾಗ ಕೆಳಗಡೆ ಕಾಲಿಜ ಏನು ಹೋಗಲ್ಲಿ ಕುತ್ಕೋ. ದಪ್ಪ ಇದೆಲ್ಲ ಇದ್ರದ್ದು ಇದು ತಡಿ ತಡಿ ಗೊತ್ತು ಇವಾಗ ಇವಾಗ ಕಷ್ಟ ಆಗ್ತಾ ಇದೆಯಲ್ಲ. ಆರಿತಲ್ಲ, ಬಿಸಿ ಇದ್ದಾಗ ಬೇಗ ಬೇಗ ಬರುತ್ತೆ. ಫುಲ್ ವರ್ಕೌಟು. ಎಲ್ಲರಿಗೂ ಶಾವಿಗೆ ಮಾಡ್ಬಿಟ್ರೆ ಒಳ್ಳೆ ವರ್ಕೌಟ್ ಆಗ್ಬಿಡುತ್ತೆ ಕಣಮ್ಮ. ಮನೇಲಿರೋರಿಗೆಲ್ಲ ಅವಾಗ 10-15 ಜನಕ್ಕೆ ಮಾಡಿಬಿಟ್ರೆ ಈ ಥರ ವರ್ಕೌಟ್ ಆಗ್ಬಿಟ್ಟಿರೋದಲ್ಲ ಅವ್ರಿಗೆ. ಶಾವಿಗೆ ಎಲ್ಲರಿಗೂ ಅವಾಗ 10-15 ಜನ ಇರ್ತಿದ್ರು ಮನೇಲಿ. ಇನ್ನೂ ಜಾಸ್ತಿನೇ. ಅವರು ಇವರೆಲ್ಲ ಯಾರು ಬಂದ್ರೆ ಇನ್ನೂ ಜಾಸ್ತಿನೇ. ಒಂದ್ ಪಾತ್ರೆ ಮುದ್ದೆ ಮಾಡಿ ಒತ್ಬಿಟ್ರೆ ಎಲ್ಲ ಹೆಂಗಿರುತ್ತೆ. ಒಬ್ರು ಒತ್ತದಂದ್ರೆ ಹೆಂಗಿರುತ್ತೆ ವರ್ಕೌಟು. ಸಾಫ್ಟ್ ಆಗಿ ಮಾಡ್ಬೇಕು ಸ್ವಲ್ಪ. ಮುಗೀತಲ್ಲ ಇವಾಗ, ಮುಗೀತು, ರೆಡಿ ಆಯ್ತು ಶಾವಿಗೆ. ಚಿಕನ್ ಪೀಸು, ಚಿಕನ್ ಸಾರ. ಚಿಕನ್ ಸಾರಲ್ಲೂ ತಿಂತಾರ. ಹೌದು. ಆರುತ್ತೆ ಅಷ್ಟೊತ್ತಿಗೆ, ಆರುತ್ತೆ ಕಣೆ ಅಷ್ಟೊತ್ತಿಗೆ. ನನಗೆ ಶಾವಿಗೆ ಇಷ್ಟ ಅಂತೇಳಿ ನಮ್ಮಮ್ಮ ಬಂದಿದ್ನಲ್ಲ, ಹಾಗಾಗಿ ಇವತ್ತು ಶಾವಿಗೆ ಮತ್ತು ಕಾಯಿ ಹಾಲು ಮಾಡಿದರು. ಶಾವಿಗೆ ಒತ್ತದಿದೆಯಲ್ಲ, ಅದು ತುಂಬ ಹಳೇದದು, ಹಳೇ ಕಾಲದ್ದು, ನಮ್ಮ ತಾತ ಅವ್ರದ್ದು ಹಳೇ ಕಾಲದ್ದು. ಇವಾಗ ನಮ್ಮವ್ರ ಮನೇಲಿ ಇದೇ ಯೂಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ವಾ? ನಂಗೆ ಅದೊಂಥರ ಇಷ್ಟ. ಅದರಲ್ಲಿ ಶಾವಿಗೆ ಮಾಡಿದ್ರೆ ಒಂಥರ ಇಷ್ಟ ಆಗಿತ್ತು. ನಮ್ಮಮ್ಮ ಚಿಕ್ಕದ್ರಲ್ಲಿ ಮಾಡ್ತೀನಿ ಅಂತ ಅವತ್ತಿಂದ ಹೇಳಿದರು. ಲಾಸ್ಟ್ ಟೈಮ್ ಬಂದಾಗ ಕೂಡ ಮಾಡ್ತೀನಿ ಅಂದರು. ಬೇಡ ಬೇಡ ನನಗೆ ಇದರಲ್ಲೇ ಬೇಕು ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಹುಡುಕಿ ಅದನ್ನು ಮೇಲೆಲ್ಲೋ ಇಟ್ಟಿದ್ರಂತೆ, ಎತ್ಕೊಂಡು ಕೆಳಗಡೆ ಹುಡುಕ್ಬಿಟ್ಟು ಮಾಡಿಕೊಟ್ರು. ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ನಮ್ಮ ಚಿನ್ನಿ ಕಾಯಿ ಹಾಲು ತಿನ್ನಲ್ಲ, ಬರೀ ಅದು ನೂಡಲ್ಸ್ ಥರ ಅದನ್ನೇ ತಿಂತಾಯಿದ್ಲು. ಇವಾಗ ನಾನು, ನಮ್ಮಮ್ಮ, ನಮ್ಮ ಚಿನ್ನಿ 3 ಜನನು ಹೊರಡ್ತಾ ಇದ್ದೀವಿ ಜಯನಗರ 4th ಬ್ಲಾಕ್ಗೆ. ನಮ್ಮಮ್ಮಂಗೆ 1-2 ರೌಂಡು ಜಯನಗರ ತೋರಿಸ್ಕೊಂಡು ಏನಾದ್ರು ತಿನ್ಸ್ಕೊಂಡು ಕರ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ನಮ್ಮಮ್ಮ ಏನೂ ತಿನ್ನೋದಿಲ್ಲ ಹೊರಗಡೆ. ಈಗ ಆಲ್ರೆಡಿ ಹೊಟ್ಟೆ ಫಿಲ್ ಆಗಿದೆ. ಮನೆಯಲ್ಲೇ ಊಟ ಮಾಡಿದ್ವಿ, ಅದಾದಮೇಲೆ ಶಾವಿಗೆ ಕೂಡ ತಿಂದಿದ್ವಿ. ಹೇಗಾಗತ್ತೆ ಏನು ಅಂತೇಳಿ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಅಷ್ಟೇನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಹಾಗೆ ನಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿತ್ತು. ನಾನು, ನಮ್ಮಮ್ಮ, ನಮ್ಮ ಚಿನ್ನಿ 3 ಜನರೇಷನ್ ಒಂಥರ ಹೊರಗಡೆ ಹೋಗಿದ್ದು, ಚೆನ್ನಾಗಿತ್ತು. ನಮ್ಮಮ್ಮನೂ ಅದೇ ಹೇಳ್ತಾಯಿದ್ರು, ಅಜ್ಜಿ, ಮಗಳು, ಮೊಮ್ಮಗಳು 3 ಜನನೂ ಬಂದಿದ್ದೀವಿ ನೋಡಿ ಇವತ್ತು ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ಹಾಗೆ ಜಯನಗರ್ಗೆ ಒಂದು ರೌಂಡ್ ಹಾಕ್ಕೊಂಡು ಒಂದಷ್ಟು ಸುತ್ತಾಡಿದ್ವಿ. ಚೆನ್ನಾಗಿ ಅನ್ನಿಸ್ತು. ನಮ್ಮಮ್ಮಂಗೆ ಚಪ್ಪಲಿ ಮತ್ತು ಬ್ಯಾಗ್ ತೊಗೋಬೇಕಿತ್ತು ಮೇಯ್ನಾಗಿ. ಸೊ ಇಲ್ಲಿ ಬಂದ್ವಿ. ಚೆನ್ನಾಗಿ ಕೊಡ್ತಾರೆ ಇವರು. ಲಾಸ್ಟ್ ಟೈಮ್ ನಾನು ಇವ್ರ ಹತ್ರನೇ ತೊಗೊಂಡಿದ್ದೆ ಬ್ಯಾಗು. ಅದೇ ಏನಕ್ಕೂ ಬೇಕಾಗಿತ್ತು, ಎಮರ್ಜೆನ್ಸಿ ಅಂತೇಳಿ. ಅದೇ ಅಂಗಡಿಗೆ ಮತ್ತೆ ಬಂದ್ವಿ ಇವಾಗ ತೊಗೊಳ್ಳಿಕ್ಕೆ. 350 ಹೇಳಿದ್ರು. ನಾನೇನು ಜಾಸ್ತಿ ಬಾರ್ಗೇನ್ ಮಾಡೋಕ್ಕೆ ಹೋಗಲಿಲ್ಲ. ಸರಿ ಆಯಿತು ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಅವರೇ ಕಮ್ಮಿ ಮಾಡಿಕೊಂಡ್ರು, 300ಗೆ ಕೊಟ್ಟರು ಬ್ಯಾಗ್ನ. ಖುಷಿ ಆಯಿತು. ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ಬಿಟ್ಟು ಬಂದೆ. ನೀವು ಏನಾದ್ರು ತೊಗೋಬೇಕು ಅಂತ ಇದ್ದರೆ ಇಲ್ಲಿಗೆ ಹೋಗಿ ಅಕ್ಕನ ಹತ್ರ ಕಡಿಮೆ ಪ್ರೈಸ್ ಮಾಡಿ ಕೊಡ್ತಾರೆ. ನಾವು ಬಾರ್ಗೇನ್ ಮಾಡೋದು ಕೇಳಿಲ್ಲ ಅಂತಂದರು, ಅವರೇ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ. ಇನ್ನು ಈ ಅಂಕಲ್ ಮಾತ್ರ ಕಡಿಮೆ ಮಾಡಲಿಲ್ಲ. ತುಂಬಾ ಜೋರಾಗಿ ಮಾತಾಡ್ತಾಯಿದ್ರು. ಎಷ್ಟು ದಿಮಾಕ್ ಮಾತಾಡ್ತಾಯಿದ್ರು ಗೊತ್ತಾ? ಇಲ್ಲ ಅಷ್ಟೇ ಫಿಕ್ಸೆಡ್ ಹಂಗೆ ಹಿಂಗೆ ಅಂತ ಸ್ವಲ್ಪ ಜೋರಾಗೆ ಮಾತಾಡ್ತಾಯಿದ್ರು. ನಂಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಬೇಡ ಅಂತೇಳಿ ಬಿಟ್ಬಿಟ್ಟು ಬಂದ್ವಿ. ಇದು ಮಿಶ್ರ ಪೇಡ ಅಂತಿದೆಯಲ್ಲ, ಅದರ ಆಪೋಸಿಟ್ ಇರೋ ಅಂಥ ಅಂಗಡಿ. ಕರ್ಚೀಫ್ ತೊಗೋಬೇಕು ಅಂತ ನೋಡಿದ್ವಿ. ಹಾಗೆ ಬಂದ್ವಾ, ಕರ್ಚೀಫ್ ಇತ್ತಲ್ಲ ಅಲ್ಲಿ ತೊಗೊಳ್ಳೋಣ ಅಂತ ನೋಡಿದ್ವಿ. ಆದರೆ ಅವ್ರು ಮಾತಾಡಿದ್ದೆ ನಂಗೆ ಇಷ್ಟ ಆಗಲಿಲ್ಲ. ಸರಿ ಆಯಿತು ಅಂತ ಹೇಳಿ ಬಂದ್ವಿ. ಬಾರ್ಗೇನ್ ಮಾಡಬೇಕು ಅಂತ ಏನಿಲ್ಲ, ಒಟ್ಟಲ್ಲಿ ಅವರು ನಡ್ಕೊಳ್ಳೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಅವ್ರ ಜೊತೆ ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅಥವಾ ಅವ್ರ ಹತ್ರ ಏನು ತೊಗೊಳ್ತೀವಿ ಅನ್ನೋ ಅಂಥದ್ದು. ಅವರು ಕೈಂಡಾಗಿದ್ದರೆ ಓಕೆ, ನಾವು ತೊಗೊಳ್ತೀವಿ, ಅವ್ರು ಹೇಳಿದ ರೇಟಿಗೆ ತೊಗೊಳ್ಳೋಣ ಓಕೆ ಅಂತ ಅನಿಸುತ್ತೆ. ಬಟ್ ಅವ್ರು ಮಾತಾಡಿದ್ದು ನಂಗೆ ಇಷ್ಟ ಆಗಲಿಲ್ಲ, ಸೊ ತೊಗೊಳ್ಳಿಲ್ಲ. ಅಲ್ಲಿಂದ ನಾವು ಜುಡಿಯೋಗೆ ಬಂದ್ವಿ.
ಝೂಡಿಯೋದಲ್ಲಿ ನಮ್ಮ ಚಿನ್ನಿ ಸ್ವಲ್ಪ ಏನೋ ಬಟ್ಟೆ ತೊಗೊಳ್ತೀನಿ ಅಂತ ಅಂದ್ಲು, ಅದಕ್ಕೆ ಕರ್ಕೊಂಡು ಬಂದಿದ್ದೆ. ಅವಳಿಗೇನಾಗಿದೆ ಅಂದರೆ ಎಲ್ಲ ಬಟ್ಟೆಗಳು ಆಗ್ತಾನೇ ಇಲ್ಲ. ಅವಳದು ಹಳೇದು ಯಾವುದು ಹೊಸದು ಟ್ಯಾಗು ಇನ್ನೂ ತೆಗ್ದಿಲ್ಲ, ಆ ಥರ ಬಟ್ಟೆಗಳು ಕೂಡ ಅವಳಿಗೆ ಆಗ್ತಾಯಿಲ್ಲ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ದೊಡ್ಡ ಮೂಟೆ ಬಟ್ಟೆನ ಎತ್ತಿಟ್ಟಿದ್ದೀನಿ ಅವಳದು ಅಂಥೇಳಿ. ಎಲ್ಲ ಹೊಸದು ಫ್ರಾಕ್ಗಳು, ಲೆಹೆಂಗಾ, ಆಮೇಲೆ ಟೀ ಶರ್ಟ್ಗಳು, ಒಂದಷ್ಟು ಟೀ ಶರ್ಟ್ಗಳನ್ನ ಅದನ್ನು ಬಿಚ್ಚಿ ಸಮೇತ ನೋಡಿಲ್ಲ. ಆ ಟೀ ಶರ್ಟ್ಗಳು ಅವಳಿಗೆ ಇವಾಗ ಆಗ್ತಾಯಿಲ್ಲ. ಅದೆಲ್ಲದನ್ನು ಹಾಗೆ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದ್ರೂ ಎತ್ತಿಟ್ಟು ಮೂಟೆ ತೋರಿಸ್ತೀನಿ ನಿಮಗೆ. ಇನ್ನು ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿನ್ನಿ ಸ್ಯಾಂಡ್ವಿಚ್ ತಿನ್ನಬೇಕು ಅಂದ್ಲು. ಕೂಲ್ ಜಾಯಿಂಟ್ ಹತ್ರ ಬಂದು ಸ್ಯಾಂಡ್ವಿಚ್ ಎಲ್ಲ ಸ್ವಲ್ಪ ತಿಂದ್ಕೊಂಡು ಹೊರಟ್ವಿ. ನಮಗೇನು ತಿನ್ನಬೇಕು ಅಂತ ಅನಿಸಿಲ್ಲ ನನಗೆ, ಆಲ್ರೆಡಿ ಹೊಟ್ಟೆ ತುಂಬಿತ್ತಲ್ಲ, ಹಾಗಾಗಿ ಅವಳು ಮಾತ್ರ ಒಂದು ಚೀಸ್ ಏನೋ ಬಸ್ಟ್ ಅಂತನೋ ಏನೋ ತೊಗೊಂಡ್ಲು ಸ್ಯಾಂಡ್ವಿಚ್ಚು, ತಿಂದಳು. ಅದಾದಮೇಲೆ ಸ್ವಲ್ಪ ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಆಮೇಲೆ ಚಪ್ಪಲಿ ಅಂಗಡಿಗೆ ಬಂದ್ವಿ. 4th ಬ್ಲಾಕಲ್ಲೇ ಚಪ್ಪಲಿ ತೊಗೊಳ್ಳೋಣ ಅಂತ ನೋಡಿದೆ ನಮ್ಮಂಗೆ, ಆದರೆ ಅಲ್ಲಿ ನಮ್ಮಂಗೆ ಸೆಟ್ ಆಗೋವಂಥ ಚಪ್ಪಲಿ ಇರಲಿಲ್ಲ. ಹಾಗಾಗಿ ಚಪ್ಪಲಿ ಅಂಗಡಿಗೆ ಬಂದ್ವಿ ನಾವು. ಇಲ್ಲಿ ಬಂದ್ಬಿಟ್ಟು ನಮ್ಮಂಗೆ ಒಂದು ಜೊತೆ ಚಪ್ಪಲಿ, ಹಾಗೆಯೇ ನಮ್ಮ ಚಿನ್ನಿಗೂ ಕೂಡ ಸ್ಪಾರ್ಕ್ಸ್ ಚಪ್ಪಲ್ ಬೇಕಿತ್ತಂತೆ, ಬೆಲ್ಟ್ ಸ್ಲಿಪ್ಪರು. ಹಾಗಾಗಿ ಅವಳಿಗೂ ಕೂಡ ಒಂದು ಜೊತೆ ಎರಡನ್ನೂ ತೊಗೊಂಬಿಟ್ಟು ಅಲ್ಲಿಂದ ಸೀರೆ ಅಂಗಡಿಗೆ ಹೋದ್ವಿ. ನಮ್ಮಂಗೆ ಒಂದು ಸೀರೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನಿವತ್ತು. ಹಾಗಾಗಿ ಸೀರೆ ಅಂಗಡಿ ಕರ್ಕೊಂಡೋಗಿ ಒಂದು ಸೀರೆ ಕೊಡಿಸ್ಕೊಂಡು ಕರ್ಕೊಂಡು ಬಂದೆ. ಇದಾದಮೇಲೆ ವ್ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ. ಹಾಗೆಯೇ ಈ ಸೀರೆ ಅಂಗಡಿ ಯಾವುದು ಅಂತಲೇ ಹೆಸರು ನನಗೆ ಗೊತ್ತಿಲ್ಲ. ಸುಮ್ಮನೆ ಚಪ್ಪಲಿ ತೊಗೊಂಡು ಹಿಂಗೆ ಹೋಗ್ತಾ ಇದ್ವಿ, ಅಲ್ಲಿ ನೋಡಿದ್ವಿ, ಅಲ್ಲೇ ಶಾಪ್ ಮಾಡಿದ್ವಿ ಅಷ್ಟೇ. ಸೀರೆ ಅಂಗಡೀಲಿ ಯಾವ ಸೀರೆ ತೊಗೊಂಡೆ ಏನು ತೋರಿಸೋಣ ಅಂಥೇಳಿ ವ್ಲಾಗ್ನ ಮಾಡ್ತಾಯಿದ್ದೆ. ಆ ಟೈಮ್ಗೆ ಬ್ಯಾಟ್ರಿ ಡೆಡ್ ಆಗೋಯಿತು. ಸೊ ಯಾವ ಸೀರೆ ತೊಗೊಂಡೆ ಅಂತ ಕೂಡ ತೋರ್ಸೋಕ್ಕಾಗಲಿಲ್ಲ. ನಮ್ಮಂಗೆ ಇಲ್ಲೇ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ಸೀರೆ ಬೇಕಿತ್ತು ಅಂತಾಯಿದ್ರು. ಸರಿ ಆಯಿತು ಅಂಥೇಳಿ ಕರ್ಕೊಂಡೋಗಿದ್ದೆ ಕೊಡ್ಸೋಣ ಅಂತ ಹೇಳಿ. ನೋಡಿದ್ರೆ ಬ್ಯಾಟ್ರಿ ಡ್ರೈನ್ ಆಯಿತು. ಅದಾದಮೇಲೆ ನಾನು ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾವ ಸೀರೆ ತೊಗೊಂಡೆ ಏನು ಅಂಥೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಅಥವಾ ಇನ್ನು ಯಾವಾಗಾದರೂ ನಮ್ಮವ್ರ ಮನೆಗೆ ಹೋದಾಗ ನಾನು ತೋರಿಸ್ತೀನಿ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ಪುಟಾಣಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಬರಲಾ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.